ಒಬ್ಬಂಟಿಯಾದ್ರ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪ ಕೇಳಿ ಬರ್ತದೋ. ವಿರೋಧ ಪಕ್ಷಗಳು ನಿರಂತರ ದಾಳಿ ಎಸಗ್ತಾ ಇದ್ದು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ ವಿಪಕ್ಷಗಳು. ಒಬ್ಬಂಟಿಯಾದ್ರ ಪ್ರಿಯಾಂಕ್ ಖರ್ಗೆ ವಿರೋಧ ಪಕ್ಷಗಳಿಂದ ನಿರಂತರ ದಾಳಿ ಆಗ್ತಿದ್ದು ಪ್ರಿಯಾಂಕ್ ಖರ್ಗೆಗೆ ಒಂದ್ ರೀತಿ ಇರಿಸು ಮುರಿಸು ಉಂಟಾಗಿದೆ. ಪಕ್ಷದ ಯಾರು ಕೂಡ ಎಲ್ಲೋ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಅನ್ನೋದು ಇದೆಯಾ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಸಚಿವ ಖರ್ಗೆ ಪರವಾಗಿ ಮಾತನಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ನಾಯಕರು. ನಿನ್ನೆಯಷ್ಟೇ ಬಿಜೆಪಿ ನಿಯೋಗದಿಂದ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿದ್ದು ಇತ್ತ ಪ್ರಿಯಾಂಕ್ ಖರ್ಗೆ ಪರವಾಗಿ ಮಾತನಾಡಿದ ಕೈ ನಾಯಕರು. ಮೈತ್ರಿ ಪಕ್ಷ ವೈಲೆಂಟ್ ಆಗಿದ್ರೆ ಸ್ವಪಕ್ಷದ ಸಚಿವರು ಶಾಸಕರು ಸೈಲೆಂಟ್ ಆಗಿದ್ದು ಯಾರೊಬ್ರು ಕೂಡ ಖರ್ಗೆ ಪರವಾಗಿ ಮಾತನಾಡ್ತಾ ಇಲ್ಲ. ಎಲ್ಲರೂ ಹಿಂದೇಟನ್ನ ಹಾಕ್ತಿದ್ದಾರೆ. ಬೇರೆ ಸಚಿವರು ಪಕ್ಷದ ವಿರುದ್ಧ ಆರೋಪ ಬಂದಾಗ ಖರ್ಗೆ ವೈಲೆಂಟ್ ಆಗ್ತಾರೆ. ಆದ್ರೆ ಖರ್ಗೆ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದು ತಮ್ಮ ಮೇಲಿನ ಆರೋಪ ಟೀಕೆಗಳಿಗೆ ಏಕಾಂಗಿಯಾಗಿ ಪ್ರಿಯಾಂಕ್ ಖರ್ಗೆ ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನ ಅಭಿಮಾನಿಗಳಿಗೆ ನನಗೆ ಬೆಂಬಲ ಇದೆ ಅಂತ ಹೇಳಿ ಸ್ವಪಕ್ಷದ ನಾಯಕರ ಬಗ್ಗೆ ಖರ್ಗೆ ಫ್ಯಾನ್ಸ್ಗಳು ಕೂಡ ಎಲ್ಲೋ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳ ಜೊತೆಗಿದ್ರು ಕೂಡ ನಾಯಕರು ಜೊತೆಗಿಲ್ಲ ಅನ್ನುವಂಥದ್ದು. ಸೊ ಅವರ ಕಾರ್ಯಕರ್ತರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಸಚಿವರ ನಡೆಯ ವಿರುದ್ಧ. ನಿನ್ನೆ ಒಂದು ನಿಯೋಗ ಭೇಟಿ ಕೊಟ್ಟು ವಿಜಯೇಂದ್ರ ಅವರು, ಫಲವಾದಿ ನಾರಾಯಣ ಸ್ವಾಮಿ ಆಗಿರಬಹುದು, ವಿವಿಧ ನಾಯಕರು ಭೇಟಿ ಕೊಟ್ಟು ಸಚಿನ್ ಅವರ ಮನೆಗೆ ಸಾಂತ್ವನ ಹೇಳೋ ಕೆಲಸವನ್ನ ಮಾಡಿದ್ರು. ಇತ್ತ ರಾಜೀನಾಮೆ ವಿಚಾರಕ್ಕೆ ಕೂಡ ಕಿಡಿಕಾರಿದ್ರು. ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ. ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಖರ್ಗೆ ಬೆನ್ನಿಗೆ ಯಾರು ನಿಲ್ತಾ ಇಲ್ಲ ಅನ್ನೋದು ಅವರ ಬೇಸರದ ಸಂಗತಿ. ಇತ್ತ ಸ್ವಪಕ್ಷದ ನಾಯಕರು ಯಾರು ಖರ್ಗೆ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಅದೆಲ್ಲೋ ಒಂದು ಕಡೆ ಇರಿಸು ಮುರುಸು ಉಂಟು ಮಾಡ್ತಾ ಇದೆ. ಸೊ ನಿನ್ನೆ ಭೇಟಿ ಕೊಟ್ಟು ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಅನ್ನೋದೇನಾರ ಇದ್ರೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಫಸ್ಟ್. ಅದನ್ನ ಬಿಟ್ಟು ರಾತ್ರಿ ಏನಾರು ಇಲ್ಲಿ ಯಾರನ್ನ ಕಳಿಸಿ ನಿಮ್ಮ ಪುಡಾರಿ ಕಳಿಸಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಂತದಾಗ್ಲಿ ಅವ್ರಿಗೇನಾರ ಒತ್ತಡ ಇರ್ತಕ್ಕಂಥದ್ದಾಗ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಗೌರವದಿಂದ ಇದನ್ನ ಸಿಬಿಐ ತನಿಖೆ ಕೊಡಿ. ಇದನ್ನ ಈ ರೀತಿ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇದೆ. ಪದೇ ಪದೇ ರೀತಿ ಪ್ರಕರಣಗಳು ನಡೀತಾ ಇದೆ. ನಾವು ಕೂಡ ಇವತ್ತು ರಾತ್ರಿ ಎಲ್ಲ ಪಕ್ಷದ ಹಿರಿಯರಿಗೆಲ್ಲ ಕೂತು ಸಮಾಲೋಚನೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದೆ ಇದನ್ನ ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ದಿನ ಇವತ್ತು ರಾತ್ರಿ ಅಥವಾ ನಾಳೆ ನಿರ್ಧಾರ ಮಾಡ್ತೇವೆ. ಆದ್ರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಈ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಬೇಡಿ. ಈ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಬೇಡಿ.